गणपतये नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ॐ गणपतये नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ॐ गणपतये नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ॐ गणपतये नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ
ಗಣಪತಿ ನಮಃ ದುರ್ಗಾ ಪರಮೇಶ್ವರಿ ನಮಃ ಮಳುಚುಕು ದೇವತಾಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಭಟ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ, ಭಕ್ತಿಪೂರ್ವಕವಾಗಿ ಇವೆಲ್ಲ ಸೇರಿ ಇವತ್ತು ಪ್ರಸನ್ನ ಗಣಪತಿ ಸನ್ನಿಧಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿ ಆ ಮಹಾಗಣಪತಿ ಹಾಗೂ ಮಳುಚುಕು ಎಲ್ಲ ತರದ್ದು ಕುಲದೇವರು ಗ್ರಾಮದೇವರು ಎಲ್ಲರೂ ಅನುಗ್ರಹ ಕೊಟ್ಟು ಕ್ಷೇತ್ರ ಮತ್ತೆ ಹೆಚ್ಚಿನ ಸೇವೆ ಮಾಡುವಂಥ ಯೋಗ ಭಾಗ್ಯನು ಎಲ್ಲರಿಗೂ ಮನೋರಥಾನ್ನ ಪ್ರಾರ್ಥಯಾಮಿ. भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ಹಾಗೆ ಇಂದು ನಿಮ್ಮ ಮುಂದೆ ಆಡಿ ತೋರಿಸುವಂತ ಈ ವರ್ಷದ ನೂತನ ಕುಸುಮ ದಿನದಿಂದ ದಿನಕ್ಕೆ ಜಯಬೇರಿಗೊಳಿಸುತ್ತಿರುವ ಗಣಪಗೆ ಮೋಷಿತ ಮೋದಕ ವಸ್ತ್ರ ಪಾಶಾಂಕುಶಧರ ಪರಮ ಪ್ರಶಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ. ಗಾನವು ಕರ್ನಾಟಕದ ಕರಾವಳಿಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನಪ್ರಿಯವಾಗಿರುವ ವಿಶಿಷ್ಟ ಸಾಂಪ್ರದಾಯಿಕ ನೃತ್ಯ ನಾಟಕ ಕಲೆಯಾಗಿದೆ. ಸಂಗೀತ, ನೃತ್ಯ, ಸಂಭಾಷಣೆ ಮತ್ತು ವರ್ಣರಂಜಿತ ವೇಷಭೂಷಣಗಳನ್ನು ಒಳಗೊಂಡ ಈ ಕಲೆ ರಾಮಾಯಣ ಮಹಾಭಾರತದ ಪೌರಾಣಿಕ ಕಥೆಗಳನ್ನು ರಾತ್ರಿ ಇಡೀ ಬಯಲಾಟ ಮೂಲಕ ಪ್ರದರ್ಶಿಸುತ್ತದೆ. ಇದು ಭಾಗವತಿಕೆ, ಹಾಡುಗಾರಿಕೆ ಮತ್ತು ಚೆಂಡೆ ಮದ್ದಳೆಯ ತಾಳವಾದ್ಯಗಳಿಗೆ ಹೆಸರುವಾಸಿ. ಎಲ್ಲ ಕಲಾಭಿಮಾನಿಗಳ ಪರವಾಗಿ, ಪ್ರೆಸ್ ಕಾಲನಿ ಭಕ್ತಾದಿಗಳ ಪರವಾಗಿ ಹಾಗೂ ಕೌಸ್ತುಭ ಸಂಘದ ಎಲ್ಲ ಸದಸ್ಯರ ಪರವಾಗಿ ಈ ಒಂದು ಯಕ್ಷಗಾನದ ಎಲ್ಲ ಕಲಾಭಿಮಾನಿಗಳಿಗೆ ಹೃದಯಪೂರ್ವಕದ ಸ್ವಾಗತವನ್ನು ಕೋರುತ್ತೇನೆ. ಪ್ರಸನ್ನ ಗಣಪತಿ ದೇವಸ್ಥಾನದ ಎಲ್ಲ ಭಕ್ತಾದಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿಘ್ನೇಬ ಪಂಚಾನನ ಲಕ್ಷ್ಮಣ ಆಚಾರ್ಯ ಚಾರಿಟಬಲ್ ಟ್ರಸ್ಟ್ ಅವರು ಇವರಿಗೆ ಧಾರ್ಮಿಕ ರಾಯಭಾರಿ ಎಂಬ ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಈ ಯಕ್ಷಗಾನ ರಂಗಕ್ಷೇತ್ರದಲ್ಲಿ ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹಳ ಹಿರಿಯ ಕಲಾವಿದರಾದಂತಹ ಸೈಡ್ ಗೋಪಾಲ್ ತೊಂಬಟ್ಟು ವಿಶ್ವನಾಥ್ ಆಚಾರ್ಯರವರು ಸತತವಾಗಿ 25 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಒಂದು ಕಲೆಯನ್ನ ಉಳಿಸಿ ಬೆಳೆಸುತ್ತಿರುವ ಈ ಹಿರಿಯ ಕಲಾವಿದರಿಗೆ ಅಭಿನಂದಿಸಬೇಕು. ಹಿರಿಯರಲ್ಲಿ ಹಿರಿಯರಾಗಿ ಮಹಿಳೆಯರೊಡನೆ, ಪುರುಷರೊಡನೆ ಬಹಳ ಅತ್ಯುತ್ತಮವಾದ ಒಂದು ಸಂವಾದ ಮಾಡಿಕೊಳ್ಳುತ್ತಾ, ಒಂದು ಸಂದರ್ಶಿಸುತ್ತಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತಾರೆ. ಅವ್ರಿಗೂ ಕೂಡ ಈ ಸನ್ಮಾನವನ್ನ ಕೌಸ್ತುಭ ಸದಸ್ಯರ ಸಂಘದ ಎಲ್ಲ ಸದಸ್ಯರು ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀ ಗುರು ಪಡ್ಲಿ ಅಂತ ಪ್ರಾರ್ಥಿಸ್ಕೊಳ್ತೇವೆ. ಯಕ್ಷಾಭಿಮಾನಿಗಳಿಗೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ, ಗೌರವಾನ್ವಿತ ವ್ಯಕ್ತಿಗಳಿಗೆ ಶರಫಾಗಿ ವಂದಿಸುತ್ತಾ ಸನ್ಮಾನ ಸ್ವೀಕರಿಸಿದ್ದಕ್ಕೆ ಒಂದೆರಡು ಮಾತಾಡಬೇಕಾದದ್ದು ನನ್ನ ಕರ್ತವ್ಯ. ಯಾಕೆಂದ್ರೆ ಸನ್ಮಾನಕ್ಕಿರುವಂತಹ ವಿಶೇಷತೆ ಹಾಗೆ, ಸನ್ಮಾನ ಪಡೆಯುವುದು ವಿಶೇಷ ಅಲ್ಲ, ಆ ಪಡೆದಂತ ಸನ್ಮಾನಕ್ಕೆ ಬೇಕಾಗಿ ನಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿಲ್ಲ ಅಂತಾದ್ರೆ ನಾವು ಕೃತಜ್ಞರಾಗ್ತೇವೆ. ನಿಜವಾಗಿ ಅವರು ಹೇಳಿದ ಹಾಗೆ 25 ವರ್ಷಗಳಿಗಿತ್ತು ಮಿಕ್ಕಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ 34 ವರ್ಷಗಳ ಕಾಲ ಕಲಾ ಸೇವೆ ಮಾಡಿದವ ನಾನಿದ್ದೇನೆ. ಹಾಲಾಡಿ ಮೇಳದಲ್ಲಿ ಸತತ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಸನ್ನಿಧಾನದಲ್ಲಿ ಒಂದು ಗೌರವ ಸನ್ಮಾನ ನನಗೆ ಸಿಗುತ್ತದೆ ಅಂತಾದ್ರೆ ಅದು ಆ ಸ್ವಾಮಿಯ ವರ ಪ್ರಸಾದ ಅಂತ ಭಾವಿಸಿಕೊಳ್ತೇನೆ. ಮಾತ್ರವಲ್ಲ, ಇಷ್ಟು ವರ್ಷಗಳ ಕಾಲ ನಾನು ನಿರಂತರವಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಕಲಾ ಮಾತೆಯ ವರ ಪ್ರಸಾದ ನನಗೆ ಇವತ್ತು ದೊರಕಿದೆ ಎಂಬ ಹಾಗೆ ನಾನು ಭಾವಿಸಿಕೊಳ್ತೇನೆ.
ಬಿಡಿಸಲು ಬಾಳಯ್ಯ ಪಂಜರ ಬಿಡಿಸಲು ಬಾಳಯ್ಯ ಮೌನದ ಹಕ್ಕಿಯ ಕೊರಳೊಳಗೆ ಮೌನದ ಹಕ್ಕಿಯ ಕೊರಳೊಳಗೆ ಗಾನವ ತುಂಬಿತು ಕಣ್ಣಿಟ್ಟರೆ ಸಾರೋ ಕಣ್ಣಿಟ್ಟರೆ ಸಾರೋ ಕೈ ಇಟ್ಟರೆ ಖೀರೋ ಕೈ ಇಟ್ಟರೆ ಖೀರೋ ಕಣ್ಣಿಟ್ಟರೆ ಸಾರು ಕೈ ಇಟ್ಟರೆ ಖೀರೋ ನಾನಿಟ್ಟರೆ ರುಚಿ ರುಚಿ ಬೇಡಿ ಮಾಡಿ ಮಾಡಿ ಅಡುಗೆಯ ಮಾಡಿ 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 ಏನ ಅವಸರದಲ್ಲಿ ರಾಣಿ ಅಂತ ಕರೆದ್ರಲ್ಲ ಹಾ ಕರೆದ ಕಾರಣ ಏನಂತ ಗೊತ್ತಾಗ್ಲಿಲ್ಲ. ಏನ್ ಕರೀದೆ ಈ ಕಡೆ ಬರುವ ಹಾಗಿಲ್ಲ ನೀನಲ್ಲ. ನಾನು ನೀವು ಎಷ್ಟೊತ್ತಿ ಕರಿತೀರಿ ಅಂತ ಕಾಯ್ತಾ ಇದ್ದವ. ಕಸ ಗುಡಿಸಿದ್ಯಾ, ಹಾ ಕಸ ಗುಡಿಸಿದೆ, ನೆಲ ಒರೆಸಿದ್ಯಾ, ನೆಲ ಒರೆಸಿದೆ. ನಾನ್ ಮಾಡ್ಬೇಕು. ಎಲ್ಲೇ ಹೋಗಲಿ ಎಲ್ಲವರ ಬಾಯಲ್ಲೂ ನೀನೆ ಎಂತ ತಿನ್ನುವ ತಿಂಡಿ ನಾವು ಎಂತ ತಿನ್ನು ಕಡ್ಲೆಕಾಯ ಹಾಗಲ್ಲ. ನಿನ್ನ ಸುದ್ದಿಯೇ ಮಾತಾಡುದು. ನಮ್ಮ ಸುದ್ದಿ ಹೌದು. ಏನಂತ ಅಡುಗೆಯಲ್ಲಿ ಪರಮಾನಂದ ಮೀರಿಸುವವರು ಮತ್ತೊಬ್ಬರಿಲ್ಲ ಅಂತ. ಹೌದು. ಮತ್ತೆ ನಿನ್ನ ಪಾಯಸಕ್ಕೆ ಏನು ಹೆಸರುಂಟಾ? ಹೆಸರು ಹಾಕಿಯೇ ಪಾಯಸ ಮಾಡಿದ್ದು, ಹಾಗಾಗಿ ಒಳ್ಳೆ ಹೆಸರು. ಒಳ್ಳೆ ಹೆಸರು. ನಾನು ಅದಕ್ಕೆ 3 ಬಾರಿ ತಿಂತೆ. ಎಷ್ಟು ಬಾರಿ 3 ಬಾರಿ ಪಾಯಸ ಇದ್ರೆ ಇದ್ರಲ್ಲ ನಾನು ತೆಗಿಟ್ಕೊಳ್ತೇನೆ. ನಿನ್ನ ಭಾರಿ ಬುದ್ಧಿವಂತ. ಪರಮ ಬಾರಯ್ಯ ಪರಮ ಬಾರಯ್ಯ ಬಾರಯ್ಯ ಪರಮನಿ ಚತುರ ಸಂಪನ್ನ ಬಾರಯ್ಯ ಪರಮನಿ ಬರ್ತಾ ಇದ್ದಾರೆ, ನಿರೀಕ್ಷೆಯಲ್ಲಿರೋಣ. ಊಟ ಹೇಗಾಗಿದೆ? ಪರಮ ರುಚಿಕರ ಭೋಜನ ಪರಮ ರುಚಿಕರ ಭೋಜನ ಉಂಡರಿದು ಪರಮ ಪಾವನ ಜೀವನ ಉಂಡರಿದು ಪರಮವೀರ ಪಾತಕಿ ನಾನಲ್ಲ ಕೀಳು ಕಾರ್ಯವದೀದ ಪಾತಕಿ ನಾನಲ್ಲ ಆಳಮೆಸಗಿದೆ ಯಾರು ತಿಳಿಯೇ ನೋಡಿ ಕಣ್ಣಾರೆ ನೋಡಿ, ಎಲ್ಲವರು ಸಾಯ್ತಾ ಇದ್ದಾರೆ. ಈ ಸಾಯುವಂತ ಪ್ರತಿಯೊಬ್ಬರು ಸಹ ನಿಮ್ಗೆ ಶಾಪ ಆಗ್ತಾ ಇದ್ದಾರೆ. ಇದೇನು ಆಶ್ಚರ್ಯನು ಕಾಣ್ತಾ ಇದ್ದೇನೆ. ತಿನ್ನುವಂತ ಅನ್ನಕ್ಕೆ ವಿಷ ಹಾಕಿದ್ದೀನಿ ಎನ್ನುವಾಗಿ ನೀವು ಹೇಳ್ತಾ ಇದ್ದೀರಾ. ಸಾವಿರಾರು ಜನರಿಗೆ ಊಟ ಹಾಕಿದಂತ ಕೈ ಇಂಥ ಕೃತ್ಯವನ್ನು ನಾನು ಮಾಡುವುದಿಲ್ಲ, ನಿಮಗೆ ನಂಬಿಕೆ ಬರುವುದಿಲ್ಲ ಅಂತ ಆದ್ರೆ ಹರಗಿರಿಜರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ತಿನ್ನುವಂತ ಅನ್ನಕ್ಕೆ ವಿಷ ಹಾಕಿದವ ನಾನಲ್ಲ, ಹೆಚ್ಚಾಕೆ ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಊಟಕ್ಕೆ ವಿಷ ಹಾಕಿದವನು ನಾನಲ್ವೇ ಅಲ್ಲ. ರೆಕ್ಕೆ ಮುರಿದು ಹೀಗೆ ರೆಕ್ಕೆ ಮುರಿದು ಹೀಗೆ ಹಕ್ಕಿ ಮರಿ ಹಕ್ಕಿಯ ಮರಿ ಸಿಕ್ಕಿತೆನ್ನಯ ಮನೆಗೆ ಹಕ್ಕಿ ಮರಿ ನಮಸ್ಕಾರ ಕೊಡ್ತೀನಿ ಅಂತ ಆದ್ರೆ ಒಂದು ವಿಚಾರ ಗೊತ್ತುಂಟಾ? ನೀವು ನಮ್ಮ ಮುಂಭಾಗದಲ್ಲಿ ಬಂದಾಗ ಅದಕ್ಕಿಂತ ಸಂತೋಷದ ವಿಚಾರ ಮತ್ತಿಲ್ಲ. ಆ ಸಂತೋಷವನ್ನು ಕಂಡಾಗ ನಿಮಗೆ ನಮಸ್ಕಾರ ಮಾಡಬೇಕಾಯ್ತು. ಅದೊಂದು ಶಿಷ್ಟಾಚಾರ. ಸರಿ, ಅದಕ್ಕಾಗಿ ನಮಸ್ಕರಿಸಿದ್ದು. ಏನ್ ಮಾಡೋಣ ಹೇಳಿ? ಏನಾಯ್ತು? ಊರಿನಲ್ಲೇ ಕೊಡ್ಬಹುದಿತ್ತು. ಈಗ ನಿಮ್ಗೆ ಊರಿಲ್ಲ, ಊರು ಬಿಟ್ಟಿದ್ದೀರಿ, ಕಾಡು ಸೇರಿದ್ದೀರಿ. ನಮ್ಮ ಪ್ರತಿಸ್ಪರ್ಧಿಯಾಗಿ ನಮ್ಮ ಮುಂಭಾಗದಲ್ಲಿ ಬಂದಾಗ ಆ ನಮಸ್ಕಾರ ಕೊಟ್ಟದ್ದು ನಿಜ. ಏನ್ ಮಾಡೋಣ? ಊರಿನವರು ಪ್ರತಿಯೊಬ್ಬರು ಸಹ ಊಟಕ್ಕೆ ವಿಷ ಬೆರೆಸಿದಂತಹ ದುರಾತ್ಮ ಎನ್ನುವಂತಹ ಆ ಪಟ್ಟವನ್ನು ನಿಮಗೆ ಕಟ್ಟುವುದರ ಮೂಲಕವಾಗಿ ನಾಡಿನಿಂದ ಬಹಿಷ್ಕರಿಸಿದ್ದಾರೆ. ಏ ಕಾಳಿಂಗ, ಊಟಕ್ಕೆ ವಿಷ ಹಾಕಿದ್ದೇನೆ ಎನ್ನುವಾಗಿ ನೀನು ಹೇಳ್ತಾ ಇದ್ದೀಯ. ನಮ್ಮ ಊರಿನ ಜನರಿಗೆ ನಾನು ಹೇಗಂತ ಗೊತ್ತುಂಟು. ಒಂದು ವಿಚಾರ ಗೊತ್ತಿಲ್ಲ, ನಾ ದೇವರನ್ನೇ ಹೇಳ, ನಾನು ಹೇಳಿದವನೂ ಅಲ್ಲ, ಹೇಳಿದವರೇ ಇದೇ ನಾಡಿನ ಪ್ರಜೆಗಳೀಗ. ಆದ್ರೆ ಏನ್ ಮಾಡೋಣ ಹೇಳು? ಅವರೆಲ್ಲ ಹೇಳಿದ ಮೇಲೆ ಉಳಿದವರು ಒಪ್ಪಿಕೊಳ್ಳಲೇಬೇಕು. ಅವರು ಬಹಿಷ್ಕಾರ ಹಾಕ್ಬೇಕಂತ ಏನೋ ಕಾರಣ ಬೇಕಲ್ಲ. ವಿಷ ಹಾಕಿದ ನೀವು ಅಂತ ಆ ಪಟ್ಟ ನಿಮಗೆ ಅವರು ಕೊಟ್ಟಿದ್ದಾರೆ, ಅವರೇ ಅದನ್ನು ನೋಡಿದ್ದಾರೆ. ಯಾಕಂದ್ರೆ ಬಂದವರೆಲ್ಲ ಸತ್ತಿದ್ದಾರಲ್ಲ, ಆ ಸಾಯುತ್ತ ಮೂಲ ಕಾರಣ ನೀವೆಂಬುದಾಗಿ ನಿಮ್ಮನ್ನು ನಾಡಿಂದ ಓಡಿಸಿದ್ದಾರೆ. ಆಮೇಲೆ ಇನ್ನು ನಿಮಗೆ ಊರುಂಟಾ? ಇಲ್ಲ, ಕಾಡೇ ಗತಿ. ಆದ್ರೆ ಒಂದಂತೂ ಸತ್ಯ, ನೀನು ಹೇಳುದಷ್ಟೇ, ನಾನೇ ಹೇಳುದು ಕಾಡು ಗತಿ ಅಂತ. ಮತ್ತೆಂತ ಭತ್ತ ಹೋಗ್ಲಿಕ್ಕೆ ಆಗುತ್ತಾ?
ನೋಡ್ತೇನೆ, ನನ್ನ ಪ್ರಕಾರ ಹೇಗಾಗ್ತದೆ ಹಾಗೆ ಮಾಡ್ತೇನೆ. ನೀನು ನೋಡ್ಲಿಕ್ಕೆ ಈಗ ಹೋದ್ರೆ ಅವ್ರು ಬಿಡುದಿಲ್ಲ. ನೀನೊಬ್ಬ ನಮ್ಮ ನಾಡಿನ ಸಾಮಾನ್ಯ ಲೆಕ್ಕ ಬರೀಲಿಕ್ಕಿದ್ದವ, ಆಗ್ಲಿ. ನಾನೊಬ್ಬ ನಾಡಿನ ಅಧಿಕಾರಿ. ಈಗ ಲೆಕ್ಕಾಚಾರದಲ್ಲಿರುವಂತಹ ಕಾಳಿಂಗನಿಗೂ ಸಹ ಈ ಊರಿನಲ್ಲಿ ಒಂದು ಗೌರವ ಉಂಟು. ಈಗ ಕಾಳಿಂಗ ಹೇಳಿದ್ರು ಬಿಡಿದವ್ರು ನಂಬ್ತಾರೆ. ಯಾಕೆ ಹೇಳಿ? ನೀನು ಯಾವಾಗ ನಮಸ್ಕಾರ ಕೊಟ್ಟೆ ನನಗೆ ಗೊತ್ತಾಯ್ತು. ಹಾ? ಹೇಗೆ ಕಾಳಿಂಗನ ನಡೆ? ಹೇ, ಕಾಳಿಂಗನ ನಡೆ ಆದ್ರೆ ಹೀಗೆ. ನಿಮ್ದು ಕಾಳಿಂಗ ನಡೆ, ಹಾ. ನಂದು ಹಾಗಲ್ಲ. ಕೆರೆ ನಡೆ, ಕೆರೆ ಮಾತಾಡ್ಬೇಕು. ಮೋಡಿಗಾರ 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 ಬಾರು ಸುಂದರ ಬಾರು ಸುಂದರ ಮೋಡಿಗಾರ 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 ಬಾರು ಸುಂದರ ಬಾರು ಸುಂದರ ಕೋಡಿ ಮದನ ಕೋಡಿ ಮದನ ಕೋಡಿ ಮದನ ಹುಡುತಿಗನ ಪುಷ್ಪದಾಸನ ಕೋಡಿ ಮದನ ಕೋಡಿ ಮದನ ಕೋಡಿ ಮದನ ಹುಡುತಿಗನ ಪುಷ್ಪದಾಸನ ಹುಡುತಿಗ ಪುಷ್ಪದಾಸನ ಮೋಡಿಗಾರ ಬಾರ ಸುಂದರ ಕೋಡಿ ಮದನ ಹೂಡುತಿಗನು ಪುಷ್ಪದಾಚರ ಕೋಡಿ ಮದನ ಹೂಡುತಿಗನ ಪುಷ್ಪದಾಚರ ಪುಷ್ಪದಾಚರ ನೋಡು ನೋಡು ಪುಷ್ಪದಾಚರ ಪ್ರೀತಿ ಎನ್ನುವಂತ ಚಿಗುರನ್ನ ಚೇತರಿಸುವ ತನ್ಮೂಲಕವಾಗಿ ಒಲವು ಸಾಂಗತ್ಯ ಎನ್ನುವಂತ ಪ್ರೇಮ ರಸಧಾರೆಯನ್ನು ಪೂರ್ಣಗೈದು ಪ್ರೇಮ ಲೋಕದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಹಾಗೆ ಮಾಡಿದವಳು ನೀ ಇದೆಯಾ. ನನ್ನ ಒಲವಿನ ನೀರೇ, ಉಗಮದ ತಾರೆ, ಸನಿಹವೇಲಿ ಬಾರೆ. ಓ ಮದನ ಚಂದ್ರ, ಏನೇ ಮದನ ಎಷ್ಟು ಆನಂದವ ನಿನ್ನ ಆಲಿಂಗನ. ಓಹೋ. ನಿನ್ನ ಹೃದಯವೇ ನನ್ನ ಬದುಕಿನ ಸದನ, ಅದುವೇ ನನ್ನ ಜೀವನಕ್ಕಾಯ್ತು ಮನುಮದನ ಕ್ರೀಡಾಂಗಣ. ಓಹೋ. ಸದಾಕಾಲ ಕೇಳುತ್ತಿರಲಿ ಈ ಪ್ರೀತಿಯ ರಿಂಗಣ. ಹೀಗೆ ನಮ್ಮ ಜೀವನದ ಅನುಬಂಧನ ಅಂತ ಹೇಳು. ಹಾಗೇ ಇರ್ತದದು. ನಿನ್ನ ತನು ಚಾರು ತಂತಿ ನುಡಿಸ ಬರುವೆ ದಿನ ಅನುದಿನ. ಮೋಡಿಗಾರ ಮದನ ಸುಂದರ, ನಿನ್ನ ಮೋಡಿಯ ಮಾತಿಗೆ ಮಾದಕದ ನೋಟಕ್ಕೆ ಮರುಳಾಗಿ ಬಂದ ಹೆಣ್ಣು ನಾನಿದ್ದೇನೆ. ಹೇಗೆ ಹೀಗಾಗಿ ನಮ್ಮ ಈ ಮಾಣಿಕ್ಯಪುರದಲ್ಲಿ ಮದನ ಚಂದ್ರ ಎಲ್ಲಿದ್ದಾನೆ ಎನ್ನುವುದಾಗಿ ಯಾರಾದ್ರೂ ಕೇಳಿದ್ರೆ ಮಾಲಿನ್ಯ ಜೊತೆಲಿದ್ದಾನೆ ಎನ್ನುವುದಾಗಿ ಎಲ್ಲರೂ ಆಡಿಕೊಳ್ತಾರೆ. ಈ ಮಾಲಿನ್ಯ ಕೇಳಿದ್ರೆ ಈ ಪಕ್ಷಿಗಳ ಹಾಗೆ ಸ್ವಚ್ಛಂದವಾಗಿ ವಿಹರಿಸಿಕೊಂಡು ಕಾಲ ಕಳೀತಾ ಇದ್ದದೇನೋ ಸರಿ. ಹೌದಪ್ಪ. ಈಗಾಗಲೇ ಈ ಮಾಣಿಕ್ಯಪುರದಲ್ಲಿ ಶಿಖರಾಗ್ರದ ತುತ್ತ ತುದಿಯಲ್ಲಿ ಕುಳಿತು ರಕ್ತ ರಂಜಿತವಾದಂತ ಸೂರ್ಯ ಹಸ್ತವನ್ನು ಕಂಡು ಮೈಮರೆಯುವಂತ ಪ್ರೇಮಿಗಳು ನಾವಿದ್ದೇವೆ. ಜೀವನದಲ್ಲಿ ಹೀಗೆ ಇರುವುದಕ್ಕೆ ಆಗ್ತದೆ ಹೇಳು? ಆಗುದಿಲ್ವಾ? ಈ ಸಮಾಜದ ಚೌಕಟ್ಟಿನಲ್ಲಿ ಬದುಕಬೇಕು ಅಂತಾದ್ರೆ ಹೀಗೆ ಬದುಕಬೇಕು ಎನ್ನುವುದಾಗಿ ಉಂಟೆ. ಅಂದ್ರೆ ಹೇಗೆ? ಈ ಸಮಾಜದಲ್ಲಿ ಗಂಡಾದವ ಏನೇ ತಪ್ಪು ಮಾಡ್ಲಿ, ಈ ಸಮಾಜ ಆ ಕುರಿತಾಗಿ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಅಲ್ವಾ? ಅದೇ ಹೆಣ್ಣಾದವಳು ಸ್ವಲ್ಪ ಎಡುತ್ತಾಳೆ ಅಂತಾದ್ರೆ ಈ ಸಮಾಜ ಹೆಣ್ಣಿನ ಕುರಿತಾಗಿ ಬೆಟ್ಟಿಟ್ಟು ತೋರಿಸ್ತದೆ. ಹಾಗಾಗಿ ಹೆಣ್ಣು ಮಕ್ಕಳು ಸದಾ ಜಾಗೃತ ಮಾನಸರಾಗಿರ್ಬೇಕು. ಆ ಆಕ್ಷೇಪಕ್ಕೆ ನಾವು ಗುರಿಯಾಗಬೇಕಾ ಹೇಳು? ಈ ಮಾಲಿನಿಗೆ ಎಂತಾಪೆ ಹೇಳು ನಿನ್ನ ದಾಮಿನಿ, ಎಲ್ಲಿವರೆಗೆ ನಿನ್ನ ಪ್ರೀತಿ ಗುಪ್ತಗಾಮಿನಿ. ನಿನ್ನ ಸಾವಿನನ್ನು ಜೊತೆಗಿರ್ತಾಳೆ ಈ ಸಾವನಿ. ಮದುವೆ ಆಯ್ತು ಅಂತಾದ್ರೆ ನಾನಾಗ್ತೇನೆ ನಿನ್ನ ಪದ್ಮಿನಿ. ಮದುವೆ ಆದ ಮೇಲೆ ಗಗನ ಗಾಮಿನಿಯ ಹಾಗೆ ಸ್ವಚ್ಛಂದವಾಗಿ ವಿಹರಿಸಿಕೊಂಡು ಹೋಗುವ ಆಡುತ್ತಿರುವಂತ ಇವರೆಲ್ಲರ ಬಾಯಿಗೆ ನಾವು ಬೀಗ ಹಾಕಿದಂತಾಗಿದ್ದಿಲ್ವೇ? ಮಾಲಿನಿ, ನೀನೇ ಹೇಳುವ ಹಾಗೆ ಪ್ರೇಮಿಗಳ ಪ್ರೇಮವೆನ್ನುವುದು ಸಾಫಲ್ಯಗೊಳ್ಳುವುದು ಯಾವಾಗ ಕೇಳಿದ್ರೆ ಮದುವೆಯಾದ ಮೇಲೆ. ಮದುವೆ ಆಗ್ಬೇಕು ಅಂತ ಆದ್ರೆ ಅತ್ಯಧಿಕ ಮೊತ್ತದ ಧನ ಸಂಪತ್ತಿ ಒಂದು ವೆಚ್ಚವಾಗಿ ಹೋಗ್ತದೆ. ನಮ್ಮಲ್ಲಿ ಹಣ ಉಂಟೇನೆ? ಹಣ ಇಲ್ವಾ? ಹಣ ಇಲ್ಲಲ್ಲ. ಸ್ವಲ್ಪ ಸುಮ್ಮನಿರ. ನೀನು ಈ ರೀತಿ ಸುಂಕವನ್ನ ಕೊಡತಕ್ಕದ್ದು ಏನೋ ಅಧಿಕಾರ ಚಲಾಯಿಸುದ ನೀವು? ಹೌದಪ್ಪ. ಕೊಡುವುದಿಲ್ಲ ಅಂತ ಹೇಳಿದ್ನಲ್ಲ ನಾನು. ಕೊಡುವುದಿಲ್ಲ ಬೇಡ. ಮತ್ತೆ ಕೇಳಿದ್ಯಾ ಯಾಕೆ? ನೀನು ಕೊಡುವುದೇ ಬೇಡ. ಹೌದಾ? ನಾನೇ ಪಡೆದುಕೊಳ್ತೇನೆ. ಕೊಟ್ರ ನಾನು ಗೊತ್ತುಂಟು ಹೇಗೆ ಪಡೆಬೇಕೆನ್ನುವ ಹಾಗೆ. ನಾನು ನೋಡ್ಕೊಳ್ತೇನೆ. ಕೊಡುವುದಿಲ್ಲ ನಾನು ಹೇಳಿದ್ದಾನೆ. ಏನ್ ಮಾತಾಡ್ತಿತ್ತು ಕಲ್ಪನೆ ಉಂಟೇನಾ? ಏನಾಯ್ತು? 106 ಮಂದಿ ಸೇರಿದಂತ
ಸ್ಥಳದಲ್ಲಿ ಅಪಲಯ ಅಂತ ಹೆಣ್ಣಪ್ಪಳ ಸೆರಗಿಗೆ ಕೈಕಿ ಎಳೆದೊಯ್ಯುತ್ತಾ ಇದ್ದೀಯಲ್ಲ, ಎಲ್ಲಿಟ್ಟಿದ್ದೀರಿ ನಿಮ್ಮ ಬುದ್ಧಿಯನ್ನು? ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನ ನೀರಿನ ವ್ಯವಹಾರ ಮಾಡ್ತಾ ಇದ್ದೀಯ ಎಂಬುದಕ್ಕೆ ಬೇರೆ ಮಾತೇ ಬೇಡ. ಹೇಗಂತ ಬೇಕಲ್ಲ, ಹೆಣ್ಣು ಹೊನ್ನು ಮಣ್ಣಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಂತ ಏಕೈಕ ದೇಶ ಯಾವುದು ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಮತ್ತೆ ಹೆಮ್ಮೆ ನಮಗುಂಟು. ಅಂತ ಭಾರತೀಯ ಪರಂಪರೆಯನ್ನು ಮೀರಿನ ವ್ಯವಹಾರ ಮಾಡಿದ್ರೆ ಯಾವ್ದೇ ಗುಂಡಿಗೆ ಸೇರಿಬಿಟ್ಟಲ್ಲ. ಚದುರೆ ಮಾರಿ ಅನಗ ಮಾಡ್ದಳು ಮದನ ನೊಡಗೂಡಿ ರಸಿಕನೆ ಬಾಬಾ ಪಟ್ಟುಳಿಯಾಗುತ್ತ ನಳ ಬಾಳಿನ ಭದ್ರತೆಯ ಭಾವ ಮದನ ಚಂದ್ರನು ಈ ಮಾತು ನಂಬುವುದಾ? ಖಂಡಿತ. ಮಧುರ ಕನಸಿಗೆ ನೀನೆ ನಾವಿಕ ಮಧುರ ಕನಸಿಗೆ ನೀನೇ ನಾವಿಕ ಮಧುರ ಕನಸಿಗೆ ನೀನೇ ನಾವಿಕ ಮಧುರ ನೀವು ತಿರುಗಲಿಕ್ಕಿಲ್ಲ, ನೀವು ತಿರುಗಲಿಕ್ಕಿಲ್ಲ. ಮುಗಿ ಮುಡಿ ಕರ್ದ ಉಂಟಲ್ಲ ನೀನು ನೀವು ತಿರುಗಲಿಕ್ಕಿಲ್ಲ. ಕಿರಿ ಹುಲ್ಸುತ್ತಾಯ್ತ ಏನೋ ಮಾಡ್ತೀನಿ ಏನು ಮಾಡುದಿಲ್ಲ, ಅವ್ನು ಸರಿವೇಶ ಮಾಡೋದಿಲ್ಲ ಹಾಗೆ. ಎಂತ ನಿರಿ ಅಂತ ಏ ಸೂಪರ್. ಶ್ರೀಕಾಂತ್ ಶಾಸ್ತ್ರಿಗ ಒಂದು 2 ಗುಂಬಳಕಾಯಿ ತಗೊಂಡ್ಬಲ್ಲಿ ದೃಷ್ಟಿಗೊಂಡೇ ಅದು 2 ಅಡಿಕೆ ಆದ್ರೂ ಸಾಕು. ಏನ್ ಬೇಕಾದ್ರೂ ಮಾಡ್ತೀನಿ. ಹಾ, ಒಳ್ಳೆ ಬಾಯಮ್ಮ. ಒಳ್ಳೆ ಒಳ್ಳೆ. ಹಾ ಮಾಮ ಏ ರಜಾ ಹಬ್ಬ ಸೀರು ಮುಸಿ ನಮಗೆ ರಗಳೆ ಆಯ್ತಾ ಅಂತ ಹೇಳಿದ್ದೀವಿ. ರಾಜ್ಮಿಲ್ಲ ಬೋಟ್ಮಿಲ್ಲ ಸುಮ್ಮನೆ ಗುಂಬಳಕಾಯಿ ತಂದ್ರ್ಯಾ? ಅಲ್ಲ, ಈಗ ಅಲ್ಲಿ ಹೋಗ್ಬೇಕಲ್ಲ, ಹೇಗೆ ಹೋಗ್ತೀರಿ ನೋಡುವ. ಹೌದೌದು. ಹಾ, ಸರಿಯಾಗ್ಲಿಲ್ಲ. ನೀವು ಹೋಗುದು ನೋಡಿದ್ರೆ ಹೇಗೆ ಗೊತ್ತಾ, ನಮ್ಮಲ್ಲಿ ಹೆಂಗಸರು ಗೆಂಡ ಹಾರುದು ಅಂತ ಹಾಗೆ ಹೋದಾಗ ಇದ್ದು ಹಾಗಿಲ್ಲ, ಹೋಗುದು ನೋಡಿ. ನೀನೇ ಸಿದ್ವೇಶ ಮಾಡೋದು ಕೆಲವರ ನಾನು ಮಾಡೋ ತಪ್ಪು ನನಗೂ ಗೊತ್ತುಂಟು, ಹಾಗೆ ಮಾಡ್ತಿದ್ರು ಉಪಾಯ ಇಲ್ಲ ನಮಗೆ. ಹೌದೌದು, ಹಾಗೆ ನಮ್ದಿಲ್ಲ ಅಂತ ಹೇಳಿಯಲ್ಲ, ನಮ್ದು ಉಂಟು. ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಸಿಪಾಯಿ ಇಲ್ಲ, ಕುಟುಂಬ ಕೊಟ್ಟು ಎಂತ ಕುಟುಂಬಕ್ಕೆ ಸದ್ಗತಿ ಸಿಕ್ಕಿಲ್ಲ. ಸಿಗಬೇಕಾದ್ರೆ ನೀವು ಮೇಲೆ ಹೋಗ್ಬೇಕು ಅಲ್ಲ, ಊಟ ಕೊಡ್ಬೇಕು ಅಲ್ಲ. ಅಲ್ಲಿ ನೋಡಿ, ಹಿಂದೆ ನೋಡಿ, ನಿಮ್ಮ ನೋಡ್ಕೊಂಡು ಹುಡುಗರು ನೋಡಿ ನೋಡಿ ನೋಡಿ. ಭಜನೆ ಒಳ್ಳೆ ಭಜನೆ, ಆದ್ರೆ ಅಜ್ಜಿ ಮನೆ ಗಿರಿ ಕೊಳ್ಳಿ ಬಿದ್ದಿದ್ದಾರೆ, ಹೊಟ್ಟು ಹಾಕೊಂಡು ದೇವ್ರು ಅಲ್ಲ, ಕಳಂಕ ಚಿರಿತ ಮಕ್ಕಳು ಮಾಡ್ತಾರೆ, ನಾನು ಮಾಡಿ ಮಾಡಾಕ್ತಾರೆ. ಹೌದಾ? ಆಗ್ಲಿ ಯಜಮಾನ್ರಲ್ಲ, ಕೊಡದೆ ಬರಬೇಡಿ, ಕೊಡದೆ ಬರಬೇಡಿ. ಆಗ್ಬೋದು ಆಗ್ಬೋದು. ಅಯ್ಯಪ್ಪ
ಹೋಗ್ತೇನೆ, ನಾನು ಬೇರೆ ಹೋಗ್ತಿದ್ದೇನೆ. ಪಾಪಿ ಮಗನೇ, ಊಟ ಕೊಡೋದು ನನ್ನ ಹತ್ರ ಹೇಳಿ ಕೊಡಿಸ್ತೀರ ನನಗೆ? ಏಯ್! ನೀನ್ ನಾಳಿನ ಕೆಲಸದಲ್ಲಿ ಇರ್ಲಿಕ್ಕಿಲ್ಲ. ಹಾಗೊಂದು ಹೇಳ್ಬಿಡಿ, ಕಿತ್ತು ಬಿಸಾಕ್ತೀನಿ ನಿನ್ನ. ಹಾಗೊಂದು ಹೇಳ್ಬಿಡಿ, ಹಾಗೊಂದು ಏನು ನನಗೆ ಎಷ್ಟು ಗೊತ್ತಾ? ತಪ್ಪಾಯ್ತು. ನಾನಿ ಎಂತದೇ ನಿಮ್ಮದು ಗುಸು ಗುಸು ಪಿಸು ಪಿಸು ಅರಮನೆಯಲ್ಲಿ ಏನೇನ್ ನಡೆದ್ರು ವಿಷಯ ನನಗೆ ಗೊತ್ತಾಗ್ಬೇಕು. ಏನ್ ನಡೀತಿದೆ? ಬಾರಿಸಿ ಬಿಡ್ತೇನೀಗ. ವಂಶಿ ಊಟ ಮಾಡ್ತಾ ಇಲ್ಲಲ್ಲ, ಅದೇ ಶ್ರೀವೇಷ ಮಾಡ್ಕೊಂಡು ಹೋಗಿ ಊಟ ಕೊಡಿ ಅಂತ ನಾನೇ ಹೇಳಿದ್ದವರು. ಹೌದಮ್ಮ, ನಿಮ್ಮ ಮಂಡೆ ಪೆಟ್ಟಲ್ವಾ? ನೀವು ಊಟ ನಾನಿರುವಲ್ಲಿಗೆ ಯಾರ ಹೊಲ ಕೊಡಲು ಬೇಡ. ನೀನು ಊಟ ಮಾಡಿಸು ಬೇಡ, ನಾನೇ ನಿನಗೆ ಊಟ ಮಾಡಿಸ್ತೇನೆ. ಅಗಲಾಲಿಸಬೇಕು. ನೋಡು, ಮುಳ್ಳು ನೋಡಿ ತರ್ಲಿಕ್ಕೆ ಆಗುದಿಲ್ವಾ? ತೆಗಿ ಅಂತ ಹೇಳಿದೆ, ತೆಗಿಲೇ ಇಲ್ಲವ. ಇದು ನಿಮ್ಗೆ ಇಲ್ಲಿ ಇರುವುದೇ ಬೇಡ. ಮದನ ಚಂದ್ರ, ನಾನು ಬಂದಿದ್ದೇನೆ ನಿನ್ನ ಮನದನ್ನೇ ಮಾಲಿನಿ. ಯಾಕೆ ಮುಖವನ್ನು ತಿರುಗಿಸಿಕೊಳ್ತಾ ಇದ್ದೆ ಹೇಳು ಮದನ? ನಾನು ಮದನ ಚಂದ್ರ ಎನ್ನುವುದಾಗಿ ಕರೆದಾಗ 100 ಬಾರಿ ಮಾಲಿನಿ ಮಾಲಿನಿ ಎನ್ನುವುದಾಗಿ ನನ್ನ ಸನಿಯದಲ್ಲೇ ಸುಳಿಬತ್ತ ನೀನಿವತ್ತು ನನ್ನಿಂದ ದೂರ ದೂರ ಸಾಗಬೇಕು ಅಂತಾದ್ರೆ ಅದಕ್ಕೊಂದು ಮೂಲ ಕಾರಣ ಏನೆನ್ನುವುದಾಗಿ ಬೇಕಲ್ಲ. ನಾನು ಪ್ರೀತಿಸಿರುವಂತ ಮೊದಲ ಹೆಣ್ಣು ನೀನೆ, ಕೊನೆಯ ಹೆಣ್ಣು ನೀನೆ ಎನ್ನುವುದಾಗಿ ಮಾತು ಕೊಟ್ಟಂತ ನಿನ್ನ ಮಾತು ಎಲ್ಲಿಗೆ ಹೋಯ್ತು ಹೇಳು? ನೀನು ಹೇಳಿದ ಹಾಗೆ ನಾನು ಕೇಳಿದ್ದೇನೆ, ನನ್ನ ಮದುವೆ ಆಗಯ್ಯ. ಮಗನ ಚಂದ್ರ, ಏನು ಏನಾಗ್ತಿದೆಯೋ ಇಲ್ಲಿ? ಏನಾಗ್ತಾ ಇದೆ ಇವಾಗ? ಅಲ್ಲದೆ ಹೋದ್ರೆ ಹಾ. ಈಗಷ್ಟೇ ನಾಟ್ಯ ಹೇಳಿಕೊಡುವುದಕ್ಕೆ ನೀನು ಪ್ರಾರಂಭ ಮಾಡಿದ್ದು. ಹಾ. ಎಲ್ಲಿಂದ ಪ್ರಾರಂಭಿಸಿದ್ದು? ಎಲ್ಲಿದ್ದ? ತಾ ಕಿಟ್ಟ ತಕ್ಕ. ಕರಿ ಕಿಟ್ಟ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅವಳು, ಬಂದಾಯ್ತಲ್ಲ. ಹೌದಪ್ಪ. ಹಾ. ಬಂದ್ ಹೇಳುದಾದ್ರೆ ಏನು? ಏನು? ಮದನ ಚಂದ್ರ ಮದುವೆ ಆಗು ಹಾಗೆ ಹೀಗೂ ಎಲ್ಲ ಹೇಳ್ತಿದ್ದಲ್ಲ, ಹಾ. ಅವಳಿಗೆ ನಿನಗೆ ಸಂಬಂಧ ಏನು ಮದನ? ಅವಳ ಬಗ್ಗೆ ಹೇಳೋದಾದ್ರೆ ಆರೋಗ್ಯವಾಗಿದ್ದೆ ಮಗನಿಗೆ. ಕ್ಷಮವಾಗಿದ್ದೇನೆ ಅಣ್ಣ. ನಿನ್ನ ನೋಡಿ ಸಂತೋಷ ಆಯ್ತು. ಹಾ. ಹೇಗಿದ್ದವ ಹೇಗಾದೆ ಅಣ್ಣ? ಬದಲಾವಣೆ ಜಗದ ನಿಯಮ ತಾನೆ. ಇಷ್ಟೊತ್ತಿಗಾದ್ರೂ ನಿನ್ನ ಪ್ರವೇಶ ಆಯ್ತಲ್ಲ. ಇವತ್ತು ನಾನು ತಡ ಆದ್ರೂ ಬಹಳ ಬೇಗ ಬಂದಿದ್ದೇನೆ. ಒಬ್ಬನೇ ಬಂದ್ಯಾ? ಅಲ್ವೇ? ಮತ್ತೆ ಅಲ್ಲ, ಏನೋ ಆ ಕಡೆ ಇಲ್ಲಿ ನೋಡು. ವಿದ್ಯಾಭ್ಯಾಸ ಮಾಡುವುದಕ್ಕೆ ಗುರುಮಠಕ್ಕೆ ಹೋದವನು ವಿದ್ಯೆಯನ್ನು ಆರ್ಜಿಸಿಕೊಂಡು ಈ ಪ್ರೇಮದಾನವ ಜೀವ ವೀಣೆ ಹಿಡಿಯುತ್ತಿಗುವುದು ಹಿಡಿಯುತ್ತಿಗುವುದು. ಭಾವದಿಂದ ನಿಲ್ದಾಣದಿಂದ ಹೂವಿನದೆಯ ಜೇರಿಂದ ಈ ಪ್ರೇಮಗಾನವ ಪ್ರೇಮ ತಾರೆ ಮಿನುಗಿದಂತೆ, ಪ್ರೇಮ ತಾರೆ ಮಿನುಗಿದಂತೆ, ಪ್ರೇಮ ಪಕ್ಷಿ ಹಾರಿದಂತೆ, ಪ್ರೇಮ ಪಕ್ಷಿ ಹಾರಿದಂತೆ. ಪ್ರೇಮ ಚಿಲುಮೆ ಚಿಮ್ಮಿ ಚಿಮ್ಮಿ, ಪ್ರೇಮ ಚಿಲುಮೆ ಚಿಮ್ಮಿ ಚಿಮ್ಮಿ, ಪ್ರೇಮ ಚಿಲುಮೆ ಚಿಮ್ಮಿ ಚಿಮ್ಮಿ, ಪ್ರೇಮ ನದಿಯು ಸಾಗಿದಂತೆ, ಪ್ರೇಮ ನದಿಯು ಸಾಗಿದಂತೆ,
ಮಿಡಿಯುತ್ತಿಗುವುದು ಜೀವ ವೀಣೆ ಮಿಡಿಯುತ್ತಿಗುವುದು 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 ಭಾವದಿಂದ ಲಾನದಿಂದ ಭಾವದಿಂದ ಲಾನದಿಂದ ಹೂವಿನದೆಯ ಜೇನಿಂದ ಹೂವಿನದೆಯ ಜೇನಿಂದ ಈ ಪ್ರೇಮಗಾನವ ಜೀವ ವೀಣೆ ಮಿಡಿಯುತ್ತಿಗುವುದು ಮಿಡಿಯುತ್ತಿಗುವುದು ಪ್ರೇಮ ತಾರೆ ಮಿನುಗಿದಂತೆ ಮಿನುಗಿದಂತೆ ಪ್ರೇಮ ಪಕ್ಷಿ ಹಾರಿದಂತೆ ಪ್ರೇಮ ಪಕ್ಷಿ ಹಾರಿದಂತೆ ಪ್ರೇಮ ಚಿಲುಮೆ ಚಿಮ್ಮಿ ಚಿಮ್ಮಿ ಪ್ರೇಮ ಚಿಲುಮೆ ಚಿಮ್ಮಿ 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 ಪ್ರೇಮ ನದಿಯು ಸಾಗಿದಂತೆ ಪ್ರೇಮ ನದಿಯು ಸಾಗಿದಂತೆ ಪ್ರೇಮದ ಪ್ರೇಮದ ಮೊಳಗುತ್ತೀಗ ಮೊಳಗುತ್ತೀಗ ಪ್ರಣಯ ರಾಗದಿಂದ ಜೀವವೀಣೆ ಮಿಡಿಯುತ್ತಿಗುವುದು ಜೀವವೀಣೆ ಮಿಡಿಯುತ್ತಿಗುವುದು 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 ಭಾವದಿಂದ ಲಾನದಿಂದ ಭಾವದಿಂದ ಲಾನದಿಂದ ಹೂವಿನದೆಯ ಜೇನಿಂದ ಹೂವಿನದೆಯ ಜೇನಿಂದ ಈ ಪ್ರೇಮಗಾನವ ಜೀವ ವೀಣೆ ಮಿಡಿಯುತ್ತಿಗುವುದು ಮಿಡಿಯುತ್ತಿಗುವುದು ಜೀವ ವೀಣೆ ಮಿಡಿಯುತ್ತಿಗುವುದು ಮಿಡಿಯುತ್ತಿಗುವುದು ಜೀವ ವೀಣೆ ಮಿಡಿಯುತ್ತಿಗುವುದು ಭಾವದಿಂದ ಲಾನದಿಂದ ಹೂವಿನದೆಯ ಜೇನಿಂದ ಈ ಪ್ರೇಮಗಾನವ ಲಾವಣ್ಯ ನನಗೆ ಗೊತ್ತು ನೀನು ಅನುಮಾನ ಪಡುವುದು ಯಾಕೆ ಅಂತ ಹಳೆಯ ಪ್ರಕರಣವನ್ನ ಈಗಲೂ ನೆನಪಿಸಿಕೊಂಡು ಕಣ್ಣಿನ ನೋಟದಲ್ಲಿ ಕಾವ್ಯವನಿ ಬರೆದೆ ಕಣ್ಣಿನ ನೋಟದಲ್ಲಿ ಕಾವ್ಯವನಿ ಬರೆದೆ ಎನ್ನಿದೆ ತೋಟದಲ್ಲಿ ಹೂಮಣಿ ನೀಗರೆದೆ ಎನ್ನಿದೆ ತೋಟದಲ್ಲಿ ಹೂಮಣಿ ನೀಗರೆದೆ ಬಣ್ಣಿಸಲಾಗದ ಚಿತ್ರವು ನೀನಾದೆ ಬಣ್ಣಿಸಲಾಗದ ಚಿತ್ರವು ನೀನಾದೆ ಹೊನ್ನುಡಿಯಾಡುತ್ತಾ ನನ್ನನ್ನು ನೀ ಸೆಳೆದೆ ಹೊನ್ನುಡಿಯಾಡುತ್ತಾ ನನ್ನನ್ನು ನೀ ಸೆಳೆದೆ ಪುಣ್ಯದ ಬಾಳಿನಲ್ಲಿ ಜೀವ ಭಾವನಾಟ್ಯವಾಡಿದ ಜೇನಿನ ಧಾರೆ ಮೈ ಮನಸೋರೆ ಜೇನಿನ ಧಾರೆ ಮೈ ಮನಸೋರೆ ಈ ತೋರು ಬಂದೆ ಈ ತೋರು ಬಂದೆ ಪಾದವು ನಿಂತಿದ ಶಶಿರ ಮನವ ಬೆಳಗಿದೆ ಪಾದವು ನಿಂತಿದ ಶಶಿರ ಮನವ ಬೆಳಗಿದೆ ಮಾನಸ ವೀಣೆ ತಂತಿಯ ಮೀಟಿ ಹೊಸಗಾನು ಹಾಡಿದೆ ಹೊಸಗಾನು
ಸಿಗಲಿಲ್ಲ